Hello everyone. Look at the question number 3. If the pair of linear equations a1x plus b1 is equal to 0 and a2x plus b2y plus c2 is equal to 0, have unique solution, then the correct relation among the following is. So option A, A1 by A2 is not equal to B1 by B2. B is A1 by A2 is equal to B1 by B2 is equal to C1 by C2. C option A1 by A2 is equal to B1 by B2 is not equal to C1 by C2. D, A1 by A2 is equal to B1 by B2. So ಇಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ ನಾವು 3 ರೀತಿಯ ಗ್ರಾಫ್ಸ್ ಗಳನ್ನ ನೋಡ್ತೇವೆ ಮಕ್ಕಳೇ. ಸೊ ಯಾವ್ಯಾವುದು? ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್. ಓಕೆ, ಸೊ 3 ರೀತಿಯ ಗ್ರಾಫ್ಸ್ ಗಳು ಬರುತ್ತೆ ನಮ್ಗೆ. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಲ್ಲಿ ಹೇಗಿರುತ್ತೆ? ಸೊಲ್ಯೂಷನ್ ಯುನೀಕ್ ಸೊಲ್ಯೂಷನ್ ಆಗಿರುತ್ತೆ. ಓಕೆ, ಸೊ ಯುನೀಕ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಅದರದ ರೇಷಿಯೋ ಹೇಗೆ ಬರ್ತಾ ಇರುತ್ತೆ? A1 by A2 is not equal to B1 by B2 ಆಗಿರುತ್ತೆ. ಸೊ ಇಲ್ಲಿ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್. ಓಕೆ, ಅದೇ ರೀತಿ ಎರಡು ಲೈನ್ಸ್ ಪ್ಯಾರಲಲ್ ಆಗಿದ್ರೆ ಸೊ ಅಲ್ಲಿ ರೇಷಿಯೋಸ್ ಹೇಗೆ ಬರುತ್ತೆ? A1 by A2 is equal to B1 by B2 is not equal to C1 by C2 ಆಗಿರುತ್ತೆ. ಓಕೆ, ಸೊ ಇಲ್ಲಿ ನೋ ಸೊಲ್ಯೂಷನ್ಸ್, ಪ್ಯಾರಲಲ್ ಲೈನ್ಸ್ ಅಲ್ಲಿ ನೋ ಸೊಲ್ಯೂಷನ್ಸ್ ಬರ್ತಾ ಇರುತ್ತೆ. ಅದೇ ಕೋಇನ್ಸಿಡೆಂಟ್ ಲೈನ್ ಅಲ್ಲಿ ರೇಷಿಯೋಸ್ ಹೇಗೆ ಬರುತ್ತೆ? A1 by A2 is equal to B1 by B2 is equal to ಏನಾಗುತ್ತೆ? C1 by C2 ಆಗಿರುತ್ತೆ. ಓಕೆ, ಸೊ ಇಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಸಿಗ್ತಾ ಇರುತ್ತೆ. ನಮ್ಗೆ ಇಲ್ಲಿ ಪ್ರಶ್ನೆಯಲ್ಲಿ ಯಾವ ರೀತಿ ಕೇಳಿದ್ದಾರೆ? A1x plus B1y plus C1 is equal to 0 and A2x plus B2y plus C2 is equal to 0. Have unique solution. ಆದ್ರೆ ಹೇಗ್ ಬರುತ್ತೆ? ಗ್ರಾಫು ಇಂಟರ್ಸೆಕ್ಟಿಂಗ್ ಲೈನ್ ಆಗಿರುತ್ತೆ. ಸೊ ರೇಷಿಯೋಸ್ ಏನಿರುತ್ತೆ? A1 by A2 ಆಗಿರುತ್ತೆ, ನಾಟ್ ಈಕ್ವಲ್ ಟು B1 by B2 ಆಗಿರುತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಮಕ್ಕಳೇ? ಎ ಕರೆಕ್ಟ್ ಆಗತ್ತೆ ಅಲ್ವಾ? ಸೊ A1 by A2 ನಾಟ್ ಈಕ್ವಲ್ ಟು B1 by B2 ಆಗತ್ತೆ. ಸೊ ಇಲ್ಲಿ ಬಿ ಏನ್ ಹೇಳಿ? A1 by A2 is equal to B1 by B2 is equal to C1 by C2 ಇದೆ. ಸೊ ಅಂದ್ರೆ ಇದು ಕೋಇನ್ಸಿಡೆಂಟ್ ಲೈನ್ ಅಲ್ವಾ? ಸೊ ಅದೇ ರೀತಿ ಸಿ ಆಪ್ಷನ್ ಯಾಕಲ್ಲ? A1 by A2 is equal to B1 by B2 ನಾಟ್ ಈಕ್ವಲ್ ಟು C1 by C2 ಇದೆ. ಸೊ ಆಗ ಏನಾಗುತ್ತೆ? ಲೈನ್ಸು ಪ್ಯಾರಲಲ್ ಆಗಿ ಬರುತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಪ್ರಶ್ನೆಗೆ ತಕ್ಕ ಹಾಗೆ ನಮ್ಮ ಆಯ್ಕೆ ಯಾವ್ದಾಗತ್ತೆ? ಎ ಆಗತ್ತೆ ಮಕ್ಕಳೇ. ಥ್ಯಾಂಕ್ ಯು.